ಸೌಜನ್ಯ ಪ್ರಕರಣದಲ್ಲಿ ಬೇರೊಬ್ಬ ಆರೋಪಿ, ಪದ್ಮಲತಾ ಪ್ರಕರಣದಲ್ಲಿ ಬೇರೊಬ್ಬ ಆರೋಪಿ, ವೇದವಲ್ಲಿ ಪ್ರಕರಣದಲ್ಲಿ ಗಂಡನೇ ಆರೋಪಿ, ಆನೆ ಮಾವುತನ ಪ್ರಕರಣದಲ್ಲಿ ಅಕ್ಕಿ ಪಿಕ್ಕಿ ಆರೋಪಿ, SIT ಪ್ರಕರಣದಲ್ಲಿ ಯಾರು ಆರೋಪಿ ನೋಡ್ಬೇಕಿನ್ನಷ್ಟೇ. ಸ್ವಲ್ಮಲ್ ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪಿ. ಧರ್ಮಸ್ಥಳದಲ್ಲಿ ಹೂತುಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, SIT ಈಗಾಗಲೇ ಬೆಳ್ತಂಗಡಿ ಕೋರ್ಟ್ಗೆ ಒಂದು ವರದಿಯನ್ನು ಕೂಡ ಸಲ್ಲಿಸಿದೆ. ಇವತ್ತು ಹೈಕೋರ್ಟ್ ಅಲ್ಲಿ ಅವರು ಹೇಳಿರುವಂತಹ ಪ್ರಕಾರ ಅದು FSL ವರದಿ. ಚಾರ್ಜ್ ಶೀಟ್ ಆಲ್ರೆಡಿ ನಾವು ನವೆಂಬರ್ ಅಲ್ಲಿ ಸಲ್ಲಿಸಿದ್ದೀವಿ ಅಂತ ರಿಪೋರ್ಟ್ ಸಿಕ್ಕ ನಂತರ, ಸರ್ಟಿಫೈಡ್ ಕಾಪಿ ಸಿಕ್ಕ ನಂತರ ಗೊತ್ತಾಗಬೇಕಾಗಿದೆ ಅದು ಏನು ಎತ್ತ ಅನ್ನುವಂಥ ವಿಚಾರದಲ್ಲಿ. ಇದಕ್ಕಿಂತ ಮುಂಚೆ ಹೈಕೋರ್ಟ್ಗೆ ಒಂದು ಚಿನ್ನಯ್ಯ ರಿಟ್ ಅರ್ಜಿಯನ್ನು ಕೂಡ ಹಾಕಿದ್ದ. ಇಲ್ಲಿ ಷಡ್ಯಂತ್ರದ ನಡೆದಿದೆ, 200 ಕೋಟಿ ರೂಪಾಯಿಯ ಷಡ್ಯಂತ್ರ ಫಂಡಿಂಗ್ ನಡೆದಿದೆ ಎನ್ನುವಂತಹ ವಿಚಾರದಲ್ಲಿ ಆಕ್ಟರ್ ಪ್ರಕಾಶ್ ರಾಜ್ ರವರ ಹೆಸರನ್ನು ಕೂಡ ತರಲಾಗಿತ್ತು. ಅದಕ್ಕೆ ಸ್ಪಷ್ಟೀಕರಣ ಕೂಡ ಅವರು ಕೊಟ್ಟರು ಯಾವ ರೀತಿ ಅಂತೇಳಿ. ಅದು ಅಲ್ಲದೆ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿರ್ತಕ್ಕಂತಹ ರಮಾ ನಾಗರಾಜ್ ರವರ ಹೆಸರನ್ನು ಕೂಡ ಇದರಲ್ಲಿ ತರಲಾಗಿತ್ತು. 200 ಕೋಟಿ ರೂಪಾಯಿಯ ಫಂಡಿಂಗ್ ಆಗಿದೆ, ಇವರು ಕೂಡ ಪಾಲುದಾರರು ಅನ್ನುವಂತಹ ವಿಚಾರದಲ್ಲಿ ಇವತ್ತು ಹೈಕೋರ್ಟ್ ಅಲ್ಲಿ ವಾದ ಪ್ರತಿವಾದ ಕೂಡ ಇತ್ತು. ರಮಾ ನಾಗರಾಜ್ ಪರ ವಕೀಲರು, ಚಿನ್ನಯ್ಯನ ಪರ ವಕೀಲರು, ಧರ್ಮಸ್ಥಳದ ಪರ ವಕೀಲರು, SITಯ ಪರ ವಕೀಲರು ಕೂಡ ಇದ್ರು. ರಮಾ ನಾಗರಾಜ್ನ ಪರ ವಕೀಲರು ಹೇಳ್ತಾರೆ, ವೃಂದಾ ಗ್ರೋವರ್, Rama Nagraj, the writ petitioner has made multiple U-turns, multiple complaints. writ petitioner ಅಂತ ಹೇಳಿದ್ರೆ ಚಿನ್ನಯ್ಯ ಮಲ್ಟಿಪಲ್ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾನೆ. ಮಲ್ಟಿಪಲ್ ತುಂಬಾ ಸಲ ಅವನು ಯೂಟರ್ನ್ ಆಗಿದ್ದಾನೆ ಅಂತ ಹೇಳಿ. ಅಂದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ 39/2025 ಅಲ್ಲಿ ಬಂದು ಹೇಳಿಕೆಗಳನ್ನು ಕೊಡ್ತಾನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತ ಹೇಳಿದ್ರೆ, ಈಗ ಈ 100 ಶವಗಳನ್ನು ನಾನು ಹೂತು ಹಾಕಿದ್ದೀನಿ, ಅತ್ಯಾಚಾರ ಮಾಡಿದಂಥ ಬಾಡೀಸ್ಗಳನ್ನು ಕೂಡ ಹೂತು ಹಾಕಿದ್ದೀನಿ ಅನ್ನುವಂಥ ವಿಚಾರದಲ್ಲಿ 39ರಿಂದ 40 ಜನರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದ. ಕೋರ್ಟಲ್ಲಿ ಹೋಗಿ 164 ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದ. ನಂತರದಲ್ಲಿ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ನಂತರದಲ್ಲಿ ಅವನು ಟರ್ನ್ ಆಗಿ ಮತ್ತೆ ಉಲ್ಟಾ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದ, ಇದು ಸರಿಯಲ್ಲ ಅಂತೇಳಿ. ಅನಂತರ ಅವನು ಜೈಲಿಗೆ ಹೋಗಿದ್ದ. 3 ತಿಂಗಳು ಜೈಲಿಗೆ ಹೋದಂಥ ಸಮಯದಲ್ಲಿ ಅವನಿಗೆ ಬೇಲ್ ಅಪ್ಲಿಕೇಶನ್ ಅನ್ನು ಕೂಡ ಹಾಕ್ತಾರೆ. ಆ ಸಮಯದಲ್ಲಿ ಇಲ್ಲ, ನಾನು ಹೂತು ಹಾಕಿದ್ದು ಹೌದು ಅಂತೇಳಿ ಕೂಡ ಒಪ್ಕೊಳ್ತಾನೆ. ಅದು ಮಳೆ ಬಂದ ಕಾರಣಕ್ಕಾಗಿ ಅಥವಾ ಮರಗಳು ಬೆಳೆದಂತಹ ಕಾರಣಕ್ಕಾಗಿ, ಫ್ಲಡ್ಡಿಂಗ್ ಎಲ್ಲ ಆಗಿದೆ, ನೀರು ಬಂದ ಕಾರಣಕ್ಕಾಗಿ ಕೊಚ್ಚಿ ಹೋಗಿರ್ಬೋದು ಅಂತಾನು ಕೂಡ ಹೇಳ್ತಾನೆ. ಬಟ್ ಹೂತು ಹಾಕಿರುವಂಥದ್ದು ಎಲ್ಲೂ ಕೂಡ ಸುಳ್ಳು ಅಂತೇಳಿ ಒಪ್ಪಿಕೊಳ್ಳುವುದಿಲ್ಲ. ಆನಂತರದಲ್ಲಿ ಮತ್ತೊಂದು ಅಪ್ಲಿಕೇಶನ್ ಹಾಕ್ತಾನೆ, ದಟ್ ಈಸ್ ಷಡ್ಯಂತ್ರ ನಡೆದಿದೆ ಅಂತೇಳಿ ರಿಟ್ ಪಿಟಿಷನ್ ಅನ್ನು ಕೂಡ ಹಾಕಿರುವಂಥದ್ದು. ಸೊ ಮಲ್ಟಿಪಲ್ ಟೈಮ್ಸ್ ಅಂತ ಹೇಳಿದ್ರೆ ತುಂಬಾ ಸಲ ಹೇಳಿಕೆಗಳನ್ನು ಚೇಂಜ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ರಮಾ ನಾಗರಾಜ್ರ ಪರ ವಕೀಲರು ವೃಂದಾ ಗ್ರೋವರ್ ಕೂಡ ಹೇಳ್ತಾರೆ. My lords, I am not mentioned in any of his complaints earlier. ಅದಲ್ಲದೆ ರಮಾ ನಾಗರಾಜ್ ಪರ ವಕೀಲರು ಹೇಳ್ತಾರೆ, ನನ್ನನ್ನು ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಏನೋ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದ, ಹೇಳಿಕೆಗಳನ್ನು ಕೊಟ್ಟಿದ್ದ ಚಿನ್ನಯ್ಯ. ಆ ಟೈಮಲ್ಲಿ ನಂದು ಎಲ್ಲೂ ಕೂಡ ಹೆಸರು ಮೆನ್ಷನೇ ಆಗಿಲ್ಲ. Have you filed objections to that application? Yes, my lord. I will file, my lord. Pray for time for file objection, my lord. ಅದಕ್ಕೆ ಜಡ್ಜ್ ಕೇಳ್ತಾರೆ, ಏನಾದರೂ ನೀನು ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡಿದ್ಯಾ ಅಂತೇಳಿ ಚಿನ್ನಯ್ಯನ ವಕೀಲರ ಹತ್ರ. ಅದಕ್ಕೆ ಇಲ್ಲ, ಅಬ್ಜೆಕ್ಷನ್ ಅನ್ನು ಫೈಲೇ ಮಾಡಿಲ್ಲ, ನಾನು ಟೈಮ್ ತಗೊಂಡು ಫೈಲ್ ಮಾಡ್ತೀನಿ ಅಂತ ಹೇಳ್ತಾರೆ ಚಿನ್ನಯ್ಯನ ವಕೀಲರು. ಚಿನ್ನಯ್ಯ ಇಲ್ಲಿ 200 ಕೋಟಿ ರೂಪಾಯಿಯ ಷಡ್ಯಂತ್ರ ನಡೆದಿದೆ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾನೆ. ಇಲ್ಲಿ ರಮಾ ನಾಗರಾಜರವರು ಇದು ಇಲ್ಲ, ಇದು ಸುಳ್ಳು ಅಂತೇಳಿ ಫೈಲ್ ಮಾಡ್ತಾರೆ, ಏನೂ ಇಲ್ಲ ಅಂಥೇಳಿ ಕಾಪಿ ಕೂಡ ಸರ್ವ್ ಮಾಡಿಡ್ತಾರೆ ಚಿನ್ನಯ್ಯನಿಗೆ. ಸೊ ಆ ಟೈಮಲ್ಲಿ ಚಿನ್ನಯ್ಯ ಇಲ್ಲ, ಇದಕ್ಕೆ ಪೂರಕ ದಾಖಲೆಗಳು ಇದು ಅಂತೇಳಿ ಕೊಡಬೇಕಿತ್ತು ಕೋರ್ಟಿಗೆ. ಫಂಡಿಂಗ್ ನಡೆದಿದೆ, ಮತ್ತೊಂದು ನಡೆದಿದೆ ಅನ್ನೋದಕ್ಕೆ ಒಂದು ಪೂರಕ ದಾಖಲೆ ಬೇಕಲ್ವೇ? ಸುಕ್ಕ ಸುಮ್ಮನೆ ಬಂದು ಹೇಳೋಕ್ಕಾಗೋದಿಲ್ಲ, ಇದು ಕೊಡಬೇಕಿತ್ತು. ಅದನ್ನು ಯಾವುದೇ ರೀತಿಯಾಗಿ ಫೈಲ್ ಮಾಡಿಲ್ಲ ಇದುವರೆಗೂ, ಇನ್ಮೇಲೆ ಕೊಡ್ತೀನಿ ಅಂತೇಳಿ ಹೇಳ್ತಾನೆ. ಅದೇ ರೀತಿ ಜಯಂತ್ ಟಿ ಅವರ ವಕೀಲರು ಕೂಡ ಅಲ್ಲಿ ಹಾಜರಾಗಿರ್ತಾರೆ. What is this other IA2 for another impleading? But 2 is filed by us. Filed by? Mr. Jayant. We are representing Mr. Jayant. ಸೊ ಮತ್ತೆ SIT ಪರ ವಕೀಲರು ಕೂಡ ಹೇಳ್ತಾರೆ. This is The SIT, my lord. SIT. Yes, my lord. Now the prayer, my lord, is to complete the investigation. There is no other prayer. So we have completed investigation, filed a report in November 2025 itself. Additionally, FSL report which was required to be filed, we have also filed that. Therefore, nothing survives in this petition. ಅಂದ್ರೆ ಅವರ ಪ್ರೇಯರ್ ಏನಿತ್ತು ಅಂತ ಹೇಳಿದ್ರೆ, ಅವರ ಬೇಡಿಕೆ ಏನಿತ್ತು ಅಂತ ಹೇಳಿದ್ರೆ, ಇನ್ವೆಸ್ಟಿಗೇಷನ್ ಅನ್ನು ಕಂಪ್ಲೀಟ್ ಮಾಡಬೇಕು ಅಂತೇಳಿ ಹಾಗೆ ಹೇಳ್ತಾರೆ ಅವರು. SITಯ ಪರ ವಕೀಲರು, ಇನ್ವೆಸ್ಟಿಗೇಷನ್ ನಾನು ಕಂಪ್ಲೀಟ್ ಮಾಡಿ ಆಗಿದೆ, ಆಲ್ರೆಡಿ ನವೆಂಬರ್ ಅಲ್ಲಿ ನಾವು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ,
ಮತ್ತೆ ಅದಲ್ಲದೆ FSL ರಿಪೋರ್ಟ್ ಬರೋಕೆ ಬಾಕಿ ಇತ್ತು, ಅದು FSL ರಿಪೋರ್ಟ್ ಅನ್ನು ಮೊನ್ನೆ ನಾವು ಸಲ್ಲಿಸಿದ್ದೀವಿ ಅನ್ನುವಂಥ ವಿಚಾರದಲ್ಲಿ. ಹಾಗಾಗಿ ಇಲ್ಲಿ ಇದರಲ್ಲಿ ಏನೂ ಕೂಡ ಉಳಿದಿಲ್ಲ, ಇನ್ನು ಇವರ ಪ್ರೇಯರ್ ಅಲ್ಲಿ ಇದ್ದಿರುವಂಥದ್ದು ಏನೂ ಕೂಡ ಉಳಿದಿಲ್ಲ ಅಂತೇಳಿ SIT ಪರ ವಕೀಲರು ಕೂಡ ಹೇಳ್ತಾರೆ. ಒಂದು ವೇಳೆ 200 ಕೋಟಿ ರೂಪಾಯಿಯ ಷಡ್ಯಂತ್ರ ನಡೆದಿದ್ರೆ SITಯ ವಕೀಲರು ಕೂಡ ಹೇಳ್ಬೋದಿತ್ತು, ಹೌದು ಇಲ್ಲಿ ನಡೆದಿದೆ ಅನ್ನುವಂಥ ವಿಚಾರದಲ್ಲಿ. ಯಾವುದೇ ವಿಚಾರವನ್ನು ಕೂಡ ಹೇಳಿಲ್ಲ, ವಿಚ್ ಮೀನ್ಸ್ ಇಲ್ಲಿ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ನಡೆದಿತ್ತಾ ಅನ್ನುವಂತ ಪ್ರಶ್ನೆ ಕೂಡ ಮೂಡುವಂಥದ್ದು. ಅದು ಅಲ್ಲದೆ ಮತ್ತೊಂದು ಹೇಳ್ತಾರೆ ಇಲ್ಲಿ SITಯ ಪರ ವಕೀಲರು, Let them agreed by the report, my lord. Let them challenge that report if whoever wants to challenge it. ಏನಾದರೂ ಆರ್ಗ್ಯುಮೆಂಟ್ ಇದ್ರೆ ಮತ್ತೊಂದು ಇದ್ರೆ ಅವರು ಏನು ನಾವು ರಿಪೋರ್ಟ್ ಅನ್ನು ಹಾಕಿದ್ದೀವಿ, ಚಾರ್ಜ್ ಶೀಟ್ ಅನ್ನು ಹಾಕಿದ್ದೀವಿ, ಅದನ್ನು ಚಾಲೆಂಜ್ ಮಾಡಲಿ, ಅದರ ಬಗ್ಗೆ ಮಾತಾಡಲಿ, ಇದ್ರ ಬಗ್ಗೆ ಅಲ್ಲ ಅನ್ನುವಂಥ ವಿಚಾರದಲ್ಲಿ. ಅಂದರೆ ಇಲ್ಲಿ 200 ಕೋಟಿ ಷಡ್ಯಂತ್ರ ಮತ್ತೊಂದು ಏನೂ ನಡೆದಿಲ್ಲ ಅನ್ನುವಂಥ ವಿಚಾರ. I am not aggrieved by the report in any way. What I am pointing out to the court, if I may just be allowed to read para 30, can the process of the law. ರಮಾ ನಾಗರಾಜ್ ಪರ ವಕೀಲರು ಹೇಳ್ತಾರೆ, ಇಲ್ಲ ನಾನು ಯಾವುದೇ ರೀತಿಯಾಗಿ ಆರ್ಗ್ಯೂ ಮಾಡ್ತಾ ಇಲ್ಲ, ಬಟ್ ಚಿನ್ನಯ್ಯ ನನ್ನ ಬಗ್ಗೆ ಏನು ಹೇಳಿದ್ದಾನೆ ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತ. Petitioner came to know that Girish Matanavar and Mahesh Shetty Thimarodi are in regular contact with the said Shrimati Rama Nagraj, and she used to send funds to them so as to bring disturbance to the sanctity of Shri Kshetra Dharmasthala. I am supposed to be some financer, no material particulars. This man from 3rd July 25 makes a statement, lodges an FIR, says a set of facts. The SIT is set into motion on 19th July. He does a U-turn and say, no, there are a bunch of people amongst whom he names these two, Girish and Mahesh. Then he does one U-turn and another set of investigation. The SIT arrests him. He secures bail from the Sessions Court by saying, I stand by my original statement. Alongside, he is giving 183, the 164 statements to court. None of this. ಇಲ್ಲಿ ನೋಡಿ ಯಾವ ರೀತಿಯಾಗಿ ಈ ವೃಂದಾ ಗ್ರೋವರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ ಜಡ್ಜ್ಗೆ ಕಂಪ್ಲೀಟ್ ಆಗಿ ಇದಕ್ಕೆ ಯಾವುದೇ ಮೆಟೀರಿಯಲ್ ಇಲ್ಲ, ಇದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ. ಇವನು ಹೇಳ್ತಾನೆ 200 ಕೋಟಿಯ ಫಂಡಿಂಗ್ ನಡೆದಿದೆ, ಮತ್ತೊಂದು ನಡೆದಿದೆ ಅಂತೇಳಿ ಏನೋ ಕತೆ ಕಟ್ಟಿದ್ದೇನಲ್ಲ, ಅದಕ್ಕೆ ಯಾವುದೇ ಎವಿಡೆನ್ಸ್ ಕೂಡ ಇಲ್ಲ ಅಂತೇಳಿ ಕೂಡ ಹೇಳ್ತಾರೆ. ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಯಾವ ರೀತಿಯಾಗಿ ಚಿನ್ನಯ್ಯ ಉಲ್ಟಾ ಹೊಡೆದ ಅಂತೇಳಿ. ಆವಾಗಲೇ ನಾನು ಹೇಳಿದಾಗೆ ಕಂಪ್ಲೇಂಟ್ ಕೊಟ್ಟಾಗ ಆಗಿರ್ಬೋದು, ಪೊಲೀಸ್ ಸ್ಟೇಷನಲ್ಲಿ ಆಗಿರ್ಬೋದು, ಅಥವಾ ಕೋರ್ಟಲ್ಲಿ ಆಗಿರ್ಬೋದು, ಬೇಲ್ ಆಗಿರುವಾಗ ಆಗಿರ್ಬೋದು, ಈಗ ರಿಟ್ ಪಿಟಿಷನಲ್ಲಿ ಯಾವ ರೀತಿಯಾಗಿ ಚಿನ್ನಯ್ಯ ಕಂಪ್ಲೀಟ್ ಆಗಿ ಸುಳ್ಳನ್ನೇ ಹೇಳಿದ್ದಾನೆ, ಉಲ್ಟಾ ಹೊಡೆದಿದ್ದಾನೆ. ಒಂದ್ಸಲ ಅಲ್ಲ ಹೇಳ್ತಾನೆ, ಮತ್ತೊಂದ್ಸಲ ಹೌದು ಅಂತೇಳಿ ಹೇಳ್ತಾನೆ ಅಂಥೇಳಿ ಕಂಪ್ಲೀಟ್ ಆಗಿ ಎಳೆಯಾಗಿ ಬಿಚ್ಚಿಡ್ತಾರೆ ಕೋರ್ಟಿನ ಮುಂದೆ. His last complaint to the 8 is on 18/12/2025. I am never named. There is no whisper. ಲಾಸ್ಟ್ ಕಂಪ್ಲೇಂಟ್ ಏನು ಕೊಟ್ಟಿದ್ದಾನೆ ಅದರಲ್ಲೂ ಕೂಡ ನನ್ನ ಹೆಸರಿಲ್ಲ, ನನಗೆ ಯಾವುದೇ ಸೂಚನೆ ಇಲ್ಲ ಅಂತೇಳಿ. Now I come in this suddenly in this writ petition, and who am I? I am a social worker. My life's campaign has been against the very exorbitant interests that are being charged by the Shri Kshetra Dharmasthala Rural Development Project, which charges usurious interest, which they have called the meter interest colloquially. And pursuant to my work and others, the state has taken acknowledgement of these practices. The state has passed an ordinance. There is an order of the Director General of Police to look into all such exorbitant interest. Now I am being targeted in this manner so that I do not continue my work. ನಾನು ಒಬ್ಳು ಸೋಷಿಯಲ್ ವರ್ಕರ್, ಸೊ ಈ ಕಾರಣಕ್ಕಾಗಿ ಬಡ್ಡಿ ದಂಧೆಯಲ್ಲಿ ಏನು ಅವ್ಯವಹಾರ ನಡೀತಿತ್ತು ಅದರ ಬಗ್ಗೆ ಪ್ರಶ್ನೆ ಮಾಡಿದ್ದೆ. ಮಹಾನಿರ್ದೇಶಕರೇ ಇದರ ಬಗ್ಗೆ ನೋಡಿ ಗಮನ ಹರಿಸಿ ಅಂತಾನೂ ಕೂಡ ಹೇಳಿದ್ರು, ತನಿಖೆ ನಡೆಸಿ ಅಂತ ವಿಚಾರದಲ್ಲೂ ಕೂಡ ಹೇಳಿದ್ರು. ಹೀಗಿರ್ಬೇಕಾದ್ರೆ ಇದಕ್ಕೋಸ್ಕರ ತಂದು ನನ್ನ ಹೆಸರನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾರೆ ರಮಾ ನಾಗರಾಜ್ ಪರ ವಕೀಲರು. ಸೊ ಈ ಕಾರಣದಿಂದಾಗಿ ನನ್ನನ್ನು ಇಲ್ಲಿ ಟಾರ್ಗೆಟ್ ಮಾಡಲಾಗಿದೆ, ನಾನು ಈ ವರ್ಕ್ ಅನ್ನು ಕಂಟಿನ್ಯೂ ಮಾಡಬಾರ್ದು. If you want to file any proceedings, you can file the proceedings against the petitioner. Now that the investigating report, final report has been filed, you can lead your evidence if permissible, which is not. ಅದಕ್ಕೆ ಜಡ್ಜ್ ಹೇಳ್ತಾರೆ, ಚಿನ್ನಯ್ಯನ ಬಗ್ಗೆ ನೀವು ಯಾವುದೇ ರೀತಿಯ ಕ್ರಮ ಕೈಗೊಳ್ಬೇಕಾದ್ರೆ ಖಂಡಿತವಾಗ್ಲೂ ಕೈಗೊಳ್ಬೋದು ನ್ಯಾಯಾಲಯಕ್ಕೆ ಅನ್ನುವಂಥ ವಿಚಾರದಲ್ಲಿ. ಅಂದರೆ ಇದನ್ನೆಲ್ಲ ನೋಡಿದಾಗ ಜಡ್ಜಿಗೂ ಕೂಡ ಅರ್ಥ ಆಗಿರುತ್ತೆ ಇಲ್ಲಿ ಏನೋ ನಡೆದಿದೆ, ಏನೋ ಟಾರ್ಗೆಟ್ ಮಾಡಲಾಗಿದೆ ಅಂತ ಹೇಳಿ. ಸೊ ಅದಕ್ಕೆ ಜಡ್ಜ್ ಹೇಳ್ತಾರೆ, ಖಂಡಿತ ನಿಮಗೆ ಏನಾದರೂ ಇದ್ದರೆ ಅದರ ಬಗ್ಗೆನೂ ಕೂಡ ಕ್ರಮ ಕೈಗೊಳ್ಳಬಹುದು ಅನ್ನುವಂಥ ವಿಚಾರದಲ್ಲಿ. ವಿಚ್ ಮೀನ್ಸ್
ಚಿನ್ನಯ್ಯ ಇಲ್ಲಿ ಮತ್ತೆ ಮತ್ತೆ ಬಲಿಯಾಗ್ತಾ ಇದ್ದಾನೆ. ಪ್ರತಿ ಹೇಳಿಕೆಯಲ್ಲೂ ಚೇಂಜ್ ಮಾಡ್ತಾ ಇರುವಂತದ್ದು ಇದು ಇವನಿಗೆ ಖಂಡಿತವಾಗ್ಲೂ ಮುಳುವಾಗೇ ಆಗುತ್ತೆ. This sounds like some kind of not only reputational damage, but it's sounding now like an extortion racket. I don't know what he's doing. And why is he making my name after over a year? Suddenly I am in the picture. ಇದು ಪ್ರತಿಷ್ಠೆಗೆ ಧಕ್ಕೆ ಅಲ್ಲ, ಸುಲಿಗೆ ಜಾಲದಂತೆ ನಂಗೆ ಕಾಣ್ತಾ ಇದೆ. ಯಾಕೆ ನನ್ನ ಹೆಸರು ಎಲ್ಲೋ ಪಿಕ್ಚರ್ ಅಲ್ಲೇ ಇದ್ದ ಇಲ್ಲದ ಹೆಸರು ನನ್ನ ಹೆಸರು ಯಾಕೆ ಬಂತು ಅಂತೇಳಿ ರಮಾ ನಾಗರಾಜ್ ಕೂಡ ಹೇಳ್ತಾರೆ. In fact, my lords, I have instructions to my lords file impleading application in so far Who as are you for? temple, my lords, Kshetra Dharmasala Not temple. required. Now since my lords final report is filed, I have my lords Nothing is required. advised let them not to file, my lords. Petitioner is before this court seeking for the following reliefs. Withdraw ಮಾಡ್ಕೊಳ್ಳಿ since filed. ಅದಕ್ಕೆ ಧರ್ಮಸ್ಥಳದ ಪರ ವಕೀಲರು ಕೂಡ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ನಾನು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಅನ್ನು ಫೈಲ್ ಮಾಡಿದ್ದೆ, ಸೊ ಅದನ್ನು ನಾನು ವಾಪಸ್ ತಗೊಳ್ತೀನಿ ಅಂತೇಳಿ. ಈಗ SIT ಪರ ವಕೀಲರು ಹೇಳುವಂತದ್ದು ಏನು ಅಂತ ಹೇಳಿದ್ರೆ, In fact, according to us, my lord, we filed a final report in November 2025 itself. The forensic report which required to be filed, that was filed now. ಫೊರೆನ್ಸಿಕ್ ರಿಪೋರ್ಟ್ ಏನಿದೆ ಅದನ್ನು ನಾವು ಈಗ ಫೈಲ್ ಮಾಡಿರುವಂಥದ್ದು. ನಮ್ಮ ಪ್ರಕಾರ ನಾವು ಫೈನಲ್ ರಿಪೋರ್ಟ್ ಅಥವಾ ಈ ಚಾರ್ಜ್ ಶೀಟ್ ಅನ್ನು ನವೆಂಬರಲ್ಲೇ ಫೈಲ್ ಮಾಡಿದ್ದೀವಿ ಅಂತೇಳಿ ನೋಡೋಣ. My lord, accused number 1, petitioner is filed application, copy application before the learned magistrate court, my lord, but they have not provided the. That you take it up there, not here. ಸೊ ಇದಿಷ್ಟು ಹೈಕೋರ್ಟ್ ಅಲ್ಲಿ ನಡೆದಂತಹ ವಿಚಾರ. ಕಂಪ್ಲೀಟ್ ಆಗಿ ಈ ರಿಟ್ ಪಿಟಿಷನ್ ಏನು ಹಾಕಿದ್ದ ಚಿನ್ನಯ್ಯ ಅದನ್ನು ವಜಾ ಮಾಡಿದೆ. ಒಂದಷ್ಟು ಮಾಧ್ಯಮಗಳು ಯಾವ ರೀತಿಯಾಗಿ ಬಿಂಬಿಸಿತ್ತು, ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿಸಿದ್ರು. ಅಂದ್ರೆ ಇಲ್ಲಿ ಷಡ್ಯಂತ್ರ ನಡೆದಿದೆ, 200 ಕೋಟಿ ಹಗರಣ, ಮತ್ತೊಂದು ಮಗದೊಂದು ಅನ್ನುವಂತ ವಿಚಾರದಲ್ಲಿ ಎಷ್ಟು ದೊಡ್ಡದ ಮಟ್ಟಿಗೆ ಬಿಂಬಿಸಿದ್ರು ಅಂತ ಹೇಳಿದ್ರೆ, ಹಾಗಾದ್ರೆ ಈಗ ಡಿಸ್ಮಿಸ್ ಆದದ್ದನ್ನು ವಜಾದದ್ದನ್ನು ಯಾವ ರೀತಿಯಾಗೂ ಕೂಡ ಸುದ್ದಿ ಮಾಡ್ತಾ ಇಲ್ಲ ಯಾಕೆ? ಯಾವ ರೀತಿಯಾಗಿ ದೊಡ್ಡ ವಿಚಾರ ಮಾಡ್ತಾ ಇಲ್ಲ ಯಾಕೆ? ಅದಕ್ಕೆ ಹೇಳಿರುವಂತದ್ದು ಪ್ರಕಾಶ್ ರಾಜ್ ಆಕ್ಟರ್ಸ್ ಅವರು ಮಾರಿಕೊಂಡ ಮಾಧ್ಯಮ ಅಂತೇಳಿ, ಮೌನವಾಗಿರುವ ಮಾಧ್ಯಮ ಯಾಕೆ? ಹಾಗಾದ್ರೆ ಏನು ಡೆಲ್ಲಿಯಲ್ಲಿ ನಿಮ್ಗೆ ಗೊತ್ತಿದೆ ಯಾವ ರೀತಿಯಾಗಿ ಮಾಧ್ಯಮಗಳಿಗೆ ಉಗಿತಾ ಇದ್ದಾರೆ ಅನ್ನುವಂತ ವಿಚಾರದಲ್ಲಿ ಜನರು. ಮಾಧ್ಯಮ ಹಾಗಾದ್ರೆ ಇರುವಂತದ್ದು ದಿಕ್ಕು ತಪ್ಪಿಸೋಕ ಜನರದ್ದು. ಮಾಧ್ಯಮದ ಕರ್ತವ್ಯ ಏನು? ನೀವು ನಿಜವಾಗ್ಲೂ ಕರ್ತವ್ಯವನ್ನು ಪಾಲನೆ ಮಾಡ್ತಾ ಇದ್ದೀರಾ? ಒಂದು ವೇಳೆ ಮಾಧ್ಯಮ ಸರಿಯಾಗಿ ಇಡ್ತಾ ಇದ್ರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಎಲ್ರು ಕೂಡ ಚೇಂಜ್ ಆಗ್ತಾ ಇದ್ರು. ಯೂಟ್ಯೂಬ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಬಂದ ನಂತರ ಎಷ್ಟೆಲ್ಲ ನಿಜಾಂಶ ಸತ್ಯಾಂಶ ಜನರಿಗೆ ಮುಟ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ಯೋಚನೆ ಮಾಡಿ ನೋಡಿ. ಮಾಧ್ಯಮವನ್ನು ನೋಡುವಂಥದ್ದನ್ನು ಬಿಟ್ಟೇ ಬಿಟ್ಟಿದ್ದಾರೆ. ದಿಲ್ಲಿಯಲ್ಲಿ ಜಂತರ್ ಮಂತರಲ್ಲಿ ನಡೆದಂಥ ವಿಚಾರ, ಅಲ್ಲಿ ನಿರಂತರವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಯಾರನಾದ್ರೂ ಒಂದೇ ಒಂದು ಪ್ರಶ್ನೆಯನ್ನು ಕೇಳಿದ್ರ ಜಂತರ್ ಮಂತರಲ್ಲಿ ಪ್ರೊಟೆಸ್ಟ್ ನಡೀತಾ ಇರುವಂತ ಸಂದರ್ಭದಲ್ಲಿ ಗೌರ್ಮೆಂಟ್ಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ತಪ್ಪು ಮಾಡಿದ್ದಾರೆ ಅಂತೇಳಿ ಯಾಕೆ ಅವರ ಮೇಲೆ ಗೂಬೆಯನ್ನು ಕೂರಿಸ್ತಾ ಇದ್ದಾರೆ? ಇವರು ಹಾಗಾದ್ರೆ ಏನು? ಎಜುಕೇಶನ್ ಮಿನಿಸ್ಟರ್ ಏನು? PM ರವರ ಕರ್ತವ್ಯ ಏನು? ಇವರಿಗೆ ಗೊತ್ತಿಲ್ವಾ ಅದೆಲ್ಲ? ಟೆಸ್ಟಿಂಗ್ ಏಜೆನ್ಸಿ ಅವರು ತಪ್ಪು ಮಾಡಬೇಕಾದ್ರೆ ಕಾರಣ ಯಾರು? ಅದಕ್ಕೆ ಏನ್ ಆಕ್ಷನ್ ತಗೊಂಡ್ರಿ? ಎಷ್ಟು ಜನ ಮಕ್ಕಳು ಸತ್ರು? ಮೀಡಿಯಾ ಇದನ್ನು ಪ್ರಶ್ನೆ ಮಾಡಿದ್ಯಾನ್ರಿ? ಮಾಧ್ಯಮ ಇದನ್ನು ಪ್ರಶ್ನೆ ಮಾಡ್ತಾ ಇದ್ರೆ, ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇವರು ಕೂರುವಂತ ಅವಶ್ಯಕತೆ ಇತ್ತ? ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, ಧರ್ಮಸ್ಥಳದಲ್ಲಿ 100 ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಎಷ್ಟೋ ಟ್ವಿಸ್ಟ್ ಟರ್ನ್, ಮತ್ತೊಂದು ಮಗದೊಂದು ಷಡ್ಯಂತ್ರ. ಕೇರಳದ್ದು ಫಂಡಿಂಗ್ ಆಗಿರ್ಬೋದು, ಫಾರಿನ್ ಇದ್ದು ಫಂಡಿಂಗ್ ಆಗಿರ್ಬೋದು, ಪ್ರಕಾಶ್ ರಾಜ್ಯದ್ದು ಕೈವಾಡ ಆಗಿರ್ಬೋದು, ಮತ್ತೆ ಯಾವುದೋ ಕಮ್ಯುನಿಸ್ಟ್ ಕೈವಾಡ ಆಗಿರ್ಬೋದು, ಅದು ಇದು ಏನೇನೆಲ್ಲ ತಂದ್ರು ಒಂದೇ ಒಂದು ವಿಚಾರವನ್ನು ಮಾಧ್ಯಮಗಳಿಗೆ ಪ್ರೂವ್ ಮಾಡೋಕಾಯ್ತಾ? 200 ಕೋಟಿಯ ಫಂಡಿಂಗ್ ನಡೆದಿದೆ, ಮತ್ತೊಂದು ಮಗದೊಂದು ಅಂತೇಳಿ ಹೇಳಿದ್ರಲ್ವಾ? ಇವತ್ತು ಯಾಕೆ ಹಾಗಾದ್ರೆ ಹೈಕೋರ್ಟ್ ಅಲ್ಲಿ 200 ಕೋಟಿಯ ಫಂಡಿಂಗ್ ನಡೆದಿರುವ ಬಗ್ಗೆ ಪ್ರೂವ್ ಮಾಡೋಕೆ ಆಗಿಲ್ಲ? ಚಿನ್ನಯ್ಯ ಅಬ್ಜೆಕ್ಷನ್ ಹಾಕಿಲ್ಲ. ಅಲ್ಲಿ ರಮಾ ನಾಗರಾಜ್ರವರು ಹೇಳ್ತಾರೆ 200 ಕೋಟಿ ಷಡ್ಯಂತ್ರದ ಬಗ್ಗೆ ಯಾವುದೇ ರೀತಿಯಾಗಿ ಎವಿಡೆನ್ಸ್ ಇಲ್ಲ, ಮೆಟೀರಿಯಲ್ ಇಲ್ಲ ಅನ್ನುವಂತ ವಿಚಾರದಲ್ಲಿ. ಯಾಕೆ ಇಲ್ಲ? ಹಾಗಾದ್ರೆ ಯಾಕೆ ಕೊಡೋಕಾಗಿಲ್ಲ? ವಿಚ್ ಮೀನ್ಸ್ ದಿಕ್ಕು ತಪ್ಪಿಸುವಂತ ಪ್ರಯತ್ನ. ಸೌಜನ್ಯ ಪ್ರಕರಣದಲ್ಲಿ ಬೇರೊಬ್ಬ ಆರೋಪಿ, ಪದ್ಮಲತಾ ಪ್ರಕರಣದಲ್ಲಿ ಬೇರೊಬ್ಬ ಆರೋಪಿ, ವೇದವಲ್ಲಿ ಪ್ರಕರಣದಲ್ಲಿ ಗಂಡನೇ ಆರೋಪಿ, ಆನೆ ಮಾವುತನ ಪ್ರಕರಣದಲ್ಲಿ ಅಕ್ಕಿ ಪಿಕ್ಕಿ ಆರೋಪಿ, SIT ಪ್ರಕರಣದಲ್ಲಿ ಯಾರು ಆರೋಪಿ ನೋಡ್ಬೇಕಿನ್ನಷ್ಟೇ. ಇವತ್ತು 74 UDR ಏನು ಹಾಕಿದ್ರು PIL ಕುಸುಮಾವತಿ ಅವರು, ಅದು ಕೂಡ ಇತ್ತು. 3 ತಿಂಗಳು ಕಾಲಾವಕಾಶ ಕೊಟ್ಟಿತ್ತು ಕೋರ್ಟ್ ಸರ್ಕಾರಕ್ಕೆ. ಈ ಅಸಹಜ ಸಾವುಗಳ ಬಗ್ಗೆ 74 UDR ಬಗ್ಗೆ ಏನ್ ಹೇಳ್ತೀರಿ? ಏನಿದು? ಯಾಕೆ ಆಗಿದೆ? ಇದ್ರದ್ದು ಎಲ್ಲಿ ಪ್ರೊಸೀಜರ್ ಯಾಕೆ ನಡೀಲಿಲ್ಲ ಅಂತೆ ಇದುವರೆಗೂ ಕೂಡ ರಿಪೋರ್ಟ್ ಅನ್ನು ಸಬ್ಮಿಟೇ ಮಾಡಿಲ್ಲ ಇವರು. ಇನ್ನೂ ಕಾಲಾವಕಾಶ ಬೇಕು ಅಂತೇಳಿ ಸರ್ಕಾರ. ಏನ್ ಯಾವ ರೀತಿಯಾಗಿ ಕಾಲಾವಕಾಶ, ಯಾವ ರೀತಿಯಾಗಿ ರಿಪೋರ್ಟ್ ತಂದು ಕೊಡ್ತಾರೆ ಇವರು? ಅದೇ ದಿನ ಸತ್ತು ಅದೇ ದಿನ ಹೂತಾಕಿರುವಂತದ್ದಕ್ಕೆ ಇದು 1 ತಿಂಗಳು ಮುಂದೆ ಹೋಗಿದೆ. ಅದು ಇನ್ನು ನಾಳೆ ಸೌಜನ್ಯ ಪ್ರಕರಣ ಕೂಡ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ.
ಹೋಪ್ ಫಾರ್ ದಿ ಬೆಸ್ಟ್. ಖಂಡಿತವಾಗ್ಲೂ ಮರುತನಿಕೆ ಹಾಗೇ ಆಗುತ್ತೆ ಅನ್ನುವಂತಹ ಭರವಸೆ ಇದೆ. ಒಂದು ವೇಳೆ ನಾನು ಅದೇ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಇದೇ ಮಾಧ್ಯಮಗಳು SIT ಪ್ರಕರಣ ಆದಂತ ಸಮಯದಲ್ಲಿ ಅಥವಾ ಚಿನ್ನಯ್ಯ ರಿಟಿಪಿಟೇಷನ್ ಹಾಕಿದಂತ ಸಮಯದಲ್ಲಿ 200 ಕೋಟಿ ಷಡ್ಯಂತ್ರ ಮತ್ತೊಂದು ಮಗದೊಂದು ಅಂತೇಳಿ ಹೇಳಿದ್ದಲ್ವಾ, ಅದೇ ರೀತಿಯಾಗಿ ಯಾಕೆ ಅಕ್ವಿಟಲ್ ಕಮಿಟಿ ಆಗಿಲ್ಲ, ಸೌಜನ್ಯ ಪ್ರಕರಣದಲ್ಲಿ ತಪ್ಪಿತಸ್ಥ ತನಿಖಾಧಿಕಾರಿಗಳು ಇದ್ದಾರೆ ಅಂತೇಳಿ CBI ಕೂಡ ಹೇಳಿತ್ತು, ಅದಲ್ಲದೆ ಹೈಕೋರ್ಟ್ ಕೂಡ ಹೇಳಿತ್ತು. ಎಲ್ಲನೂ ಕೂಡ ಹೇಳಿದ ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿರುವಂತದ್ದು ಸರ್ಕಾರವನ್ನು ಯಾವ ರೀತಿಯಾಗಿ ನ್ಯೂಸ್ ಮಾಡೇ ಇಲ್ಲ. ಯಾವ ರೀತಿಯಾಗಿ ಮಾಡಬಹುದಿತ್ತು ಇವರು? ಒಂದು ವೇಳೆ ಇವರು ಸರಿ ಇರ್ತಾ ಇದ್ರೆ ಖಂಡಿತವಾಗ್ಲೂ ಧರ್ಮಸ್ಥಳ ಪ್ರಕರಣ ಆಗಿರ್ಬೋದು, ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಉಗ್ರಪ್ಪ ವರದಿ ಆಗಿರ್ಬೋದು, ಸೌಜನ್ಯ, ವೇದವಲ್ಲಿ, ಪದ್ಮಲತಾ, ಆನೆ ಮಾವುತ ಆಗಿರ್ಬೋದು, ಬೇರೆ ಎಲ್ರಿಗೂ ಕೂಡ ನ್ಯಾಯ ಸಿಗ್ತಾ ಇತ್ತು. ಅದಕ್ಕೋಸ್ಕರ ಮಾಧ್ಯಮದ ಮೇಲೆ ಬೇಸರ ಎಲ್ಲರಿಗೂ ಕೂಡ. ಇದಕ್ಕೋಸ್ಕರ ಜನರು ಪ್ರಶ್ನೆ ಕೇಳುವಂಥದ್ದು, ಮಾರಿಕೊಂಡಿದ್ದೀರಾ ನೀವು ಅಂತೇಳಿ. ಇದನ್ನೆಲ್ಲ ನೋಡುವಾಗ ಏನ್ ಥಿಂಕ್ ಮಾಡಬೇಕಾದ್ರೆ ಜನಗಳು ಅಂತೇಳಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ಅದೇ ವೇದವಲ್ಲಿಯ ಗಂಡನನ್ನು ಹೇಗೆ ಇವರು ಆರೋಪಿಯನ್ನಾಗಿ ಮಾಡಿದ್ರು, ಅದೇ ರೀತಿ ಕಂಪ್ಲೇನೆಂಟ್ ಅನ್ನು ಕೂಡ ಆರೋಪಿಯನ್ನಾಗಿ ಮತ್ತೆ ಜೈಲಿಗೆ ಕಳಿಸ್ತಾರೋ ಏನು, ಚಿನ್ನಯ್ಯನನ್ನು ಗೊತ್ತಿಲ್ಲ. ಒಂದಷ್ಟು ಜನ ಪ್ರೊಟೆಸ್ಟ್ ಮಾಡಿದ್ರಲ್ವಾ, CT ರವಿ ಆಗಿರ್ಬೋದು, ಮತ್ತೆ ಬೇರೆ ಸುನಿಲ್ ಕುಮಾರ್ ಆಗಿರ್ಬೋದು, ಮತ್ತೆ ಕೋಟಾ ಶ್ರೀನಿವಾಸ್ ಪೂಜಾರಿ ಆಗಿರ್ಬೋದು, ಅಥವಾ ಸದನದಲ್ಲೂ ಕೂಡ ಚರ್ಚೆ ಮಾಡಿದ್ರಲ್ವಾ ಸುರೇಶ್ ರವರು ಎಲ್ಲಾನು ಕೂಡ. ಇಲ್ಲಿ ಷಡ್ಯಂತ್ರ ನಡೆದಿದೆ, ಫಂಡಿಂಗ್ ನಡೆದಿದೆ, ಮತ್ತೊಂದು ಮಗದೊಂದು ಅಂತೇಳಿ. ಯಾರು ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಅಥವಾ ಅವರ ಹೆಂಡತಿ ಆಗಿರ್ಬೋದು, ಮತ್ತೆ ಗಿರೀಶ್ ಮಟ್ಟನ್ ಅವರಾಗಿರ್ಬೋದು, ಜಯಂತ್ ಟಿ ಆಗಿರ್ಬೋದು, ಬೇರೆ ಎಲ್ಲರದು ಕೂಡ ಅಕೌಂಟ್ ಸಮೇತ ಚೆಕ್ ಮಾಡಿದ್ರಿ. ಸಮೀರ್ MDದ್ದು ಕೂಡ ಅಕೌಂಟ್ ಚೆಕ್ ಮಾಡಿದ್ದಾರೆ. ಎಷ್ಟು ಫಂಡಿಂಗ್ ಆಗಿದೆ, ಏನು ಎತ್ತ ಅಂತೇಳಿ ಅವ್ರದ್ದು ಸಮೀರ್ MDದ್ದು ಕೂಡ. ಏನಾದ್ರೂ ಮುಂದೆ ಪ್ರೂವ್ ಮಾಡೋಕ್ಕಾಯ್ತಾ? ಹಾಗಾದ್ರೆ ನಿಮ್ಮ ಷಡ್ಯಂತ್ರ ಏನು ಅಂತೇಳಿ ಕೇಳ್ತಾ ಇರುವಂತದ್ದು. ರಾಜಕೀಯ ವ್ಯಕ್ತಿಗಳ, ಮಾಧ್ಯಮಗಳ ಷಡ್ಯಂತ್ರ ಇಲ್ಲಿ ಏನು ಅಂತೇಳಿ ಸ್ಪಷ್ಟವಾಗಿ ನೀವು ಕೊಡ್ಲೇಬೇಕು.